ಶಿವಮೊಗ್ಗದಲ್ಲಿ ಗಣೇಶ ವಿಗ್ರಹಕ್ಕೆ ಅವಮಾನ ಮಾಡಿದ್ದ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಕೇಸ್ನಲ್ಲಿ ಬಂಧಿತನಾಗಿರುವ ಆರೋಪಿಯ ಮನೆ ಮೇಲೆ ಕೇಸರಿ ಪಡೆ ಕಂಡು ಬಿದ್ದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಉರುಳಿಸಬೇಕು ಅಂತ ಆಗ್ರಹಿಸಿದೆ. ಅಷ್ಟಕ್ಕೂ ಆ ಮನೆ ಯಾರದ್ದು, ಬಿಜೆಪಿ ಆರೋಪ ಏನು, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರಾಗಿಗುಡ್ಡ ಬಡಾವಣೆಯಲ್ಲಿ ಗಣೇಶನ ಮೂರ್ತಿಯನ್ನ ಧ್ವಂಸ ಮಾಡಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದು ಹಿಂದೂ ಸಮಾಜ ಶಾಂತವಾಗ್ತಿದೆ. ಈ ನಡುವೆ ಇಂದು ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಹೊಸ ಅಹವಾಲನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ದೇವಸ್ಥಾನದ ಪಕ್ಕ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪಿ ಸಿದ್ದಕ್ಕಿ ಮನೆ ತೆರವಿಗೆ ಬಿಜೆಪಿಯಿಂದ ಆಗ್ರಹ. ಗಣಪತಿ ವಿಗ್ರಹ ಮತ್ತು ನಾಗರಕಲ್ಲಿಗೆ ಅವಮಾನ ಮಾಡಿದ ಕೇಸ್ನಲ್ಲಿ ಸೈಯದ್ ಹಾಗೂ ನ್ಯಾಮತ್ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಘಟನೆಯಾದ ಸಮಯದಲ್ಲಿ ಸ್ಥಳದಲ್ಲೇ ಇದ್ದ ಸಿದ್ದಕ್ಕಿಗೂ ಪೊಲೀಸರು ನೋಟಿಸ್ ನೀಡಿದ್ದು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ಪೊಲೀಸರು ನೋಟಿಸ್ ನೀಡಿರುವ ಸಿದ್ದಕ್ಕಿ ದೇವಸ್ಥಾನ ಪಕ್ಕದಲ್ಲಿಗೆ ಮನೆ ಕಟ್ಟಿಸುತ್ತಿದ್ದು, ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಸೈಯದ್ ಮತ್ತು ರೆಹಮತ್ ಹಿಂದೂಗಳ ದೇವರಿಗೆ ಅವಮಾನ ಮಾಡಿದ್ದು, ಇದೀಗ ಸಿದ್ದಕ್ಕಿ ಮೇಲೂ ಹಿಂದೂ ನಾಯಕರ ಕಣ್ಣು ಬಿದ್ದಿದೆ. ಇನ್ನು ದೇವಸ್ಥಾನದ ಪಕ್ಕ ಸಿದ್ದಕ್ಕಿ ಕಟ್ಟಿಸ್ತಾ ಇರೋ ಮನೆಗೆ ಅಕ್ರಮ ಎಂದು ಬಿಜೆಪಿ ಆರೋಪಿಸಲಾಗಿದೆ. ತಕ್ಷಣವೇ ಕಟ್ಟಡವನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಇಂದು ಬಿಜೆಪಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿತ್ತು. ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂತದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ. ಅಕ್ರಮ ಕಟ್ಟಡ ಕಟ್ಟಿದ್ದಾನೆ. ಅಕ್ರಮ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂತ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರದು ಅಂತ ಹೇಳಿ ಯೋಚನೆ ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದಾಕಿರುವಂತದ್ದು, ಕಿತ್ತಾಕಿರುವಂತದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಚರಂಡಿಗೆ ಹಾಕ್ತಾರೆ. ಅದನ್ನ ಯಾರು ಕೂಡ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತಿದ್ದಾವೆ. ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದೇ ಅವ್ರಿಗೆ ಈ ರೀತಿ ಉಚಿತನ ಮಾಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಹಿಂದೂ ದೇವತೆಗಳ ವಿಗ್ರಹ ಧ್ವಂಸ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ಪೊಲೀಸರು ತನಿಖೆ ಚುರುಕುಗೊಳಿಸುತ್ತಾಗಿದ್ರೆ ಮತ್ತೊಂದು ಕಡೆ ಅಕ್ರಮ ಕಟ್ಟಡ ತೆರವಿಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಗಣೇಶ ವಿಗ್ರಹಕ್ಕೆ ಅವಮಾನ ಮಾಡಿದ್ದ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಕೇಸ್ನಲ್ಲಿ ಬಂಧಿತನಾಗಿರುವ ಆರೋಪಿಯ ಮನೆ ಮೇಲೆ ಕೇಸರಿ ಪಡೆ ಕಂಡು ಬಿದ್ದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಉರುಳಿಸಬೇಕು ಅಂತ ಆಗ್ರಹಿಸಿದೆ. ಅಷ್ಟಕ್ಕೂ ಆ ಮನೆ ಯಾರದ್ದು, ಬಿಜೆಪಿ ಆರೋಪ ಏನು, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರಾಗಿಗುಡ್ಡ ಬಡಾವಣೆಯಲ್ಲಿ ಗಣೇಶನ ಮೂರ್ತಿಯನ್ನ ಧ್ವಂಸ ಮಾಡಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದು ಹಿಂದೂ ಸಮಾಜ ಶಾಂತವಾಗ್ತಿದೆ. ಈ ನಡುವೆ ಇಂದು ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಹೊಸ ಅಹವಾಲನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ದೇವಸ್ಥಾನದ ಪಕ್ಕ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪಿ ಸಿದ್ದಕ್ಕಿ ಮನೆ ತೆರವಿಗೆ ಬಿಜೆಪಿಯಿಂದ ಆಗ್ರಹ. ಗಣಪತಿ ವಿಗ್ರಹ ಮತ್ತು ನಾಗರಕಲ್ಲಿಗೆ ಅವಮಾನ ಮಾಡಿದ ಕೇಸ್ನಲ್ಲಿ ಸೈಯದ್ ಹಾಗೂ ನ್ಯಾಮತ್ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಘಟನೆಯಾದ ಸಮಯದಲ್ಲಿ ಸ್ಥಳದಲ್ಲೇ ಇದ್ದ ಸಿದ್ದಕ್ಕಿಗೂ ಪೊಲೀಸರು ನೋಟಿಸ್ ನೀಡಿದ್ದು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ಪೊಲೀಸರು ನೋಟಿಸ್ ನೀಡಿರುವ ಸಿದ್ದಕ್ಕಿ ದೇವಸ್ಥಾನ ಪಕ್ಕದಲ್ಲಿಗೆ ಮನೆ ಕಟ್ಟಿಸುತ್ತಿದ್ದು, ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಸೈಯದ್ ಮತ್ತು ರೆಹಮತ್ ಹಿಂದೂಗಳ ದೇವರಿಗೆ ಅವಮಾನ ಮಾಡಿದ್ದು, ಇದೀಗ ಸಿದ್ದಕ್ಕಿ ಮೇಲೂ ಹಿಂದೂ ನಾಯಕರ ಕಣ್ಣು ಬಿದ್ದಿದೆ.
ಇನ್ನು ದೇವಸ್ಥಾನದ ಪಕ್ಕ ಸಿದ್ದಿಕಿ ಕಟ್ಟಿಸ್ತಾ ಇರೋ ಮನೆಗೆ ಅಕ್ರಮ ಎಂದು ಬಿಜೆಪಿ ಆರೋಪಿಸಲಾಗಿದೆ. ತಕ್ಷಣವೇ ಕಟ್ಟಡವನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಇಂದು ಬಿಜೆಪಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿತ್ತು. ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂತದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ. ಅಕ್ರಮ ಕಟ್ಟಡ ಕಟ್ಟಿದ್ದಾನೆ. ಅಕ್ರಮ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂತ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರದು ಅಂತ ಹೇಳಿ ಯೋಚನೆ ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದಾಕಿರುವಂತದ್ದು, ಕಿತ್ತಾಕಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಇದು ಚರಂಡಿಗೆ ಹಾಕ್ತಾರೆ. ಅದನ್ನ ಯಾರು ಕೂಡ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತಿದ್ದಾವೆ. ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದೇ ಅವ್ರಿಗೆ ಈ ರೀತಿ ಉಚಿತನ ಮಾಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಹಿಂದೂ ದೇವತೆಗಳ ವಿಗ್ರಹ ಧ್ವಂಸ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ಪೊಲೀಸರು ತನಿಖೆ ಚುರುಕುಗೊಳಿಸುತ್ತಾಗಿದ್ರೆ ಮತ್ತೊಂದು ಕಡೆ ಅಕ್ರಮ ಕಟ್ಟಡ ತೆರವಿಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಗಣೇಶ ವಿಗ್ರಹಕ್ಕೆ ಅವಮಾನ ಮಾಡಿದ್ದ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಕೇಸ್ನಲ್ಲಿ ಬಂಧಿತನಾಗಿರುವ ಆರೋಪಿಯ ಮನೆ ಮೇಲೆ ಕೇಸರಿ ಪಡೆ ಕಂಡು ಬಿದ್ದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಉರುಳಿಸಬೇಕು ಅಂತ ಆಗ್ರಹಿಸಿದೆ. ಅಷ್ಟಕ್ಕೂ ಆ ಮನೆ ಯಾರದ್ದು, ಬಿಜೆಪಿ ಆರೋಪ ಏನು, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕೋಮು ಸೂಕ್ಷ್ಮ ಪ್ರದೇಶ ಶಿವಮೊಗ್ಗ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರಾಗಿಗುಡ್ಡ ಬಡಾವಣೆಯಲ್ಲಿ ಗಣೇಶನ ಮೂರ್ತಿಯನ್ನ ಧ್ವಂಸ ಮಾಡಿದ್ದಕ್ಕೆ ಕೆರಳಿ ಕೆಂಡವಾಗಿದ್ದು ಹಿಂದೂ ಸಮಾಜ ಶಾಂತವಾಗ್ತಿದೆ. ಈ ನಡುವೆ ಇಂದು ನಗರಸಭೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಹೊಸ ಅಹವಾಲನ್ನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ. ದೇವಸ್ಥಾನದ ಪಕ್ಕ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪಿ ಸಿದ್ದಕ್ಕಿ ಮನೆ ತೆರವಿಗೆ ಬಿಜೆಪಿಯಿಂದ ಆಗ್ರಹ. ಗಣಪತಿ ವಿಗ್ರಹ ಮತ್ತು ನಾಗರಕಲ್ಲಿಗೆ ಅವಮಾನ ಮಾಡಿದ ಕೇಸ್ನಲ್ಲಿ ಸೈಯದ್ ಹಾಗೂ ನ್ಯಾಮತ್ ಎಂಬುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಘಟನೆಯಾದ ಸಮಯದಲ್ಲಿ ಸ್ಥಳದಲ್ಲೇ ಇದ್ದ ಸಿದ್ದಕ್ಕಿಗೂ ಪೊಲೀಸರು ನೋಟಿಸ್ ನೀಡಿದ್ದು ವಿಚಾರಣೆಗೆ ಕರೆದಿದ್ದಾರೆ. ಇನ್ನು ಪೊಲೀಸರು ನೋಟಿಸ್ ನೀಡಿರುವ ಸಿದ್ದಕ್ಕಿ ದೇವಸ್ಥಾನ ಪಕ್ಕದಲ್ಲಿಯೇ ಮನೆ ಕಟ್ಟಿಸುತ್ತಿದ್ದು, ಈ ನಿರ್ಮಾಣ ಹಂತದ ಕಟ್ಟಡದಲ್ಲಿದ್ದ ಸೈಯದ್ ಮತ್ತು ರೆಹಮತ್ ಹಿಂದೂಗಳ ದೇವರಿಗೆ ಅವಮಾನ ಮಾಡಿದ್ದು, ಇದೀಗ ಸಿದ್ದಕ್ಕಿ ಮೇಲೂ ಹಿಂದೂ ನಾಯಕರ ಕಣ್ಣು ಬಿದ್ದಿದೆ. ಇನ್ನು ದೇವಸ್ಥಾನದ ಪಕ್ಕ ಸಿದ್ದಕ್ಕಿ ಕಟ್ಟಿಸ್ತಾ ಇರೋ ಮನೆಗೆ ಅಕ್ರಮ ಎಂದು ಬಿಜೆಪಿ ಆರೋಪಿಸಲಾಗಿದೆ. ತಕ್ಷಣವೇ ಕಟ್ಟಡವನ್ನ ತೆರವು ಮಾಡಬೇಕು ಅಂತ ಆಗ್ರಹಿಸಿ ಇಂದು ಬಿಜೆಪಿ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿತ್ತು. ಅಕ್ರಮವಾಗಿ ಕಟ್ಟಡ ಕಟ್ಟಿರುವಂತದ್ದು ಇಲ್ಲಿ ಇನ್ನೊಂದು ವಿಪರ್ಯಾಸದ ಸಂಗತಿ. ಅಕ್ರಮ ಕಟ್ಟಡ ಕಟ್ಟಿದ್ದಾನೆ. ಅಕ್ರಮ ಕಟ್ಟಡ ಕಟ್ಟಿ ನನ್ನ ಮನೆ ಬಾಗಿಲು ತೆಗೆದಂತ ಸಂದರ್ಭಗಳ ಎದುರುಗಡೆ ಹಿಂದೂ ದೇವತೆಗಳು ಇರಬಾರದು ಅಂತ ಹೇಳಿ ಯೋಚನೆ ಮಾಡಿ ಕಾಲಿಂದ ಒದ್ದು ಅದನ್ನು ಮುರಿದಾಕಿರುವಂತದ್ದು, ಕಿತ್ತಾಕಿರುವಂತದ್ದು ಇದು ಅಕ್ಷಮ್ಯ ಅಪರಾಧ. ಇದು ಚರಂಡಿಗೆ ಹಾಕ್ತಾರೆ. ಅದನ್ನ ಯಾರು ಕೂಡ ನಮಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ಏನ್ ಮಾಡಿದ್ರು ಕೂಡ ನಡೀತದೆ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇವತ್ತು ಇಂಥ ದುಷ್ಟಶಕ್ತಿಗಳು ಇವತ್ತಿದ್ದಾವೆ. ಅವ್ರಿಗೊಂದು ರೀತಿ ರಾಜ್ಯ ಸರ್ಕಾರ ಕುಮ್ಮಕ್ಕು ಇದೇ ಅವ್ರಿಗೆ ಈ ರೀತಿ ಉಚಿತನ ಮಾಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಹಿಂದೂ ದೇವತೆಗಳ ವಿಗ್ರಹ ಧ್ವಂಸ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ಪೊಲೀಸರು ತನಿಖೆ ಚುರುಕುಗೊಳಿಸುತ್ತಾಗಿದ್ರೆ ಮತ್ತೊಂದು ಕಡೆ ಅಕ್ರಮ ಕಟ್ಟಡ ತೆರವಿಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.